ನಮಸ್ಕಾರ ಫ್ರೆಂಡ್ಸ್. ಇವತ್ತೊಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಡಿಫೆಕ್ಟ್ಸ್ ಆಗಿರ್ಬೋದು, 5W1H ಅಲ್ಲಿ ಸುಲಭವಾಗಿ ವಿವರಿಸೋದು ಹೇಗೆ ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಯಾಕಂತ ಹೇಳಿದ್ರೆ, ಒಂದು ಕಸ್ಟಮರಿಗೆ ನೀವು ಒಂದು ಪ್ರಾಬ್ಲಮ್ ಡಿಸ್ಕ್ರೈಬ್ ಮಾಡಬೇಕು, ಡಿಫೈನ್ ಮಾಡಬೇಕು, ಅಲ್ಲ ನಿಮ್ಮ ಸುಪೀರಿಯರಿಗೆ ಒಂದು ಎಕ್ಸ್ಪ್ಲೇನ್ ಮಾಡಬೇಕು. ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇದೆಲ್ಲ ಇಲ್ಲಿ ಕವರ್ ಆಗಿರುತ್ತೆ. 5W1H ಅವರ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. ಅದಕ್ಕೆ ನೀವು ಈಸಿಯಾಗಿ ಕ್ಲಾರಿಟಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಇಲ್ಲ ಟೀಮಲ್ಲೂ ಇದು ಎಕ್ಸ್ಪ್ಲೇನ್ ಮಾಡುವಾಗ ಈ ಮೆಥಡಾಲಜಿನ ಯೂಸ್ ಮಾಡಿ ನೀವು ಎಕ್ಸ್ಪ್ಲೇನ್ ಮಾಡಿ. ಸಖತ್ತಾಗಿರುತ್ತೆ. ಕ್ಲಾರಿಟಿ ಇದ್ದಾಗ ಅವರು ಏನು ಮಾಡ್ತಾರೆ ಗೊತ್ತು, ನಿಮ್ಮನ್ನು ಅವರು ನಂಬ್ತಾರೆ, ನಿಮ್ಮನ್ನು ಅವರು ಮೆಚ್ಯೂರ್ಡ್ ಪರ್ಸನ್, ನಾಲೆಜಬಲ್ ಪರ್ಸನ್ ಅಂತ ಅವರು ಜಡ್ಜ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಹಾಗಾದರೆ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಇದು ಎಲ್ಲ ಡಿಪಾರ್ಟ್ಮೆಂಟ್ಗೂ ಅನ್ವಯವಾಗುತ್ತದೆ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಟ್ರಸ್ಟ್ ಅಕಾಡೆಮಿ ಚಾನಲ್. ಸೇಫ್ಟಿ ಫಸ್ಟ್, ಕ್ವಾಲಿಟಿ ಫಸ್ಟ್ ನಮ್ಮ ಮೋಟೋ ಆಗಿರುತ್ತೆ. ನನ್ನ ಹೆಸರು ರಂಜನ್ ಕುಮಾರ್. ಟೋಟಲ್ 12+ ಇಯರ್ ಎಕ್ಸ್ಪೀರಿಯನ್ಸ್. ಇನ್ನು ಜಪನೀಸ್ ಕಂಪನಿಯಲ್ಲಿ 10 ವರ್ಷದಿಂದ ವರ್ಕ್ ಮಾಡ್ತಾ ಇರೋದ್ರಿಂದ ಜಪನೀಸ್ ಒಂದಿಗೆ ಕಲಿತಿರುವಂತಹ ವಿಚಾರಗಳನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದರಿಂದ 10 ಮಂದಿಗೆ ಹೆಲ್ಪ್ ಆಗುತ್ತೆ ಅಂತ ನಂದು ಒಪಿನಿಯನು. ಸೊ ಎಲ್ಲ ವಿಡಿಯೋದಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, 80% ಲಿಸನಿಂಗ್ ಕಡೆ ಫೋಕಸ್ ಮಾಡಿ, 20% ವೀಕ್ಷಣೆ ಕಡೆ ಫೋಕಸ್ ಮಾಡಿ. ನೀವು ಪರ್ಸನಲ್ ಲೈಫಲ್ಲಿ 80% ಲಿಸನಿಂಗ್, 20% ಮಾತಾಡಿದಾಗ ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಇಂಗ್ಲೀಷು ಕನ್ನಡ ಪದಗಳ ಬಳಕೆ ಆಗುತ್ತೆ. ನಮ್ಮ ಉದ್ದೇಶ ಬಂದು ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟೇಷನ್ ಮಾಡೋದು, ನಮ್ಮ ಕೆರಿಯರಲ್ಲಿ ಗ್ರೋತ್ ಆಗೋದು. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ರಿಪೇರು, ರೀವರ್ಕ್ ಇರುವಂತಹ ವ್ಯತ್ಯಾಸ ನಾವು ತಿಳ್ಕೊಂಡ್ವಿ. ರೀವರ್ಕ್, ರಿಪೇರ್ ಯಾವಾಗ ಮಾಡ್ತೀವಿ ಅಲ್ಲಿ ಡಿಫೆಕ್ಟ್ ಬಂದಾಗ, ಡಿಫೆಕ್ಟ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಈ ವಿಡಿಯೋದನ್ನು ಕಲಿಯೋಕೆ ಹೋಗ್ತಿದ್ವಿ. ಪ್ರೀವಿಯಸ್ ವಿಡಿಯೋದಲ್ಲಿ ಆ ಪ್ರೊಸೆಸ್ಸು ಮತ್ತು ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಡಿಫ್ರೆನ್ಸ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಹಾಗಾದರೆ 5W1H+1H ಅಂದರೆ ಏನು? ವಾಟ್, ವೈ, ವೇರ್, ವೆನ್, ಹೂ, ಹೌ ಮಚ್. ಬೇಸ್ಡ್ ಆನ್ ಸಿಚುವೇಶನ್ ಪ್ರಾಬ್ಲಮ್ ಡಿಸ್ಕ್ರಿಪ್ಷನ್ ವಿಲ್ ಬಿ ವೇರಿ. ಅಂದರೆ ನೀವು ಪ್ರಾಬ್ಲಮ್ಸನ್ನ ಎಕ್ಸ್ಪ್ಲೇನ್ ಮಾಡೋದು ಸಿಚುವೇಶನ್ ಇರುತ್ತೆ. ಆ ಸಿಚುವೇಶನ್ ತಕ್ಕಂಗೆ ಈ ಮೆಥಡಾಲಜಿನ ಯೂಸ್ ಮಾಡಬೇಕು. ಏನು, ಯಾಕೆ, ಎಲ್ಲಿ, ಯಾವಾಗ, ಯಾರು, ಹೇಗೆ, ಎಷ್ಟು. ಪಿಕ್ಟೋರಿಯಲ್ ಒಂದು ಸ್ಲೈಡ್ ಹಾಕಿದ್ದೀನಿ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ಬೋದು, ಪರ್ಸನ್ ಅದು ಹೂ ಅಂತ ಹೇಳಿದ್ರೆ ಒಂದು ಮನುಷ್ಯನ ಫೋಟೋ ಹಾಕಿರ್ಬೋದು, ವಾಟು, ವೈ ಕ್ವೆಶನ್ ಹಾಕಿರ್ಬೋದು, ಹೌ ಹೇಗೆ, ವೇರ್ ಎಲ್ಲಿ, ವೆನ್ ಯಾವಾಗ. ಸೊ ನಾವೀಗ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಕೇಸ್ ಸ್ಟಡಿಗೆ ಹೋಗೋಣ. ಯಾಕಂದರೆ ಕೇಸ್ ಸ್ಟಡಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಈಸಿಯಾಗಿ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ, ನೀವು ಅದನ್ನು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತೆ. ಸೊ ಫಸ್ಟ್ ಕೇಸ್ ಸ್ಟಡಿ, ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಒಂದು ಕೇಸ್ ಸ್ಟಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲೊಂದು ಪ್ರಾಬ್ಲಮ್ ಆಗಿದೆ. ಆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮಿಷಿನ್ ಪಾರ್ಟ್ ರಿಜೆಕ್ಟೆಡ್ ಡ್ಯೂ ಟು ದ ಗ್ರೂ ಮಿಸ್. ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಸಿಂಪಲ್ ಆಗಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋಂಗೆ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ಏನು ಕ್ವಶನ್ಸ್ ಇರುತ್ತೆ ಅದು ನಿಮ್ಮ ರಿಸೀವರ್ ಅಂತೇಳಿ ನಿಮ್ಮ ಸುಪೀರಿಯರ್ ಆಗಿರ್ಬೋದು, ಕಸ್ಟಮರ್ ಆಗಿರ್ಬೋದು, ಟೀಮ್ ಇದಾಗಿರ್ಬೋದು, ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. ಸೊ ಈಗ ವಾಟ್ ಹ್ಯಾಪನ್, ನಿಮ್ಮ ಸುಪೀರಿಯರ್ ಬಂದು ಕೇಳ್ತಾರೆ, ಮಿಷಿನಿಂಗ್ ಪಾರ್ಟ್ ರಿಜೆಕ್ಟೆಡ್ ಸರ್ ಅಂತ ನೀವು ಹೇಳ್ತೀರಾ. ವೈ ರಿಜೆಕ್ಟೆಡ್, ಯಾಕೆ ರಿಜೆಕ್ಟ್ ಆಯಿತು? ಗ್ರೂ ಮಿಸ್ ಆಗಿದೆ ಸರ್. ವೇರ್ ಡಿಫೆಕ್ಟ್ ಐಡೆಂಟಿಫೈಡ್, ಎಲ್ಲಿ ಈ ಗ್ರೂ ಮಿಸ್ ಆಗಿರೋದು, ಯಾವ ಲೈನಲ್ಲಿ ಪ್ರಾಬ್ಲಮ್ ಆಗಿರೋದು? ಮಿಷಿನಿಂಗ್ ಲೈನು 4ಅಲ್ಲಿ ಪ್ರಾಬ್ಲಮ್ ಆಗಿದೆ ಸರ್. ವೆನ್ ಡಿಫೆಕ್ಟ್ ಐಡೆಂಟಿಫೈಡ್, ಯಾವಾಗ ಆಗಿದೆ ಸರ್? ನೀವು ಡೇಟನ್ನು ಹೇಳಬೇಕು, ಇಲ್ಲಾಂದರೆ ಶಿಫ್ಟನ್ನು ಹೇಳ್ಬೋದು, ಟೈಮಿಂಗ್ಸ್ ಹೇಳ್ಬೋದು. ಇಲ್ಲಿ ಡೇಟ್ ಅಂತ ಹಾಕಿದ್ದೀನಿ, ಎಕ್ಸಾಂಪಲ್ 6ನೇ ತಾರೀಕು ಸೆಪ್ಟೆಂಬರ್ ಮಂತು 2022 ಆಗಿದೆ. ಯಾರು ಇದನ್ನು ಐಡೆಂಟಿಫೈ ಮಾಡಿದ್ದಾರೆ? ಲೈನ್ ಕ್ಯೂಸಿ ಇನ್ಸ್ಪೆಕ್ಟರು. ಕ್ಯೂಸಿ ಇನ್ಸ್ಪೆಕ್ಟರ್ ಲೈನ್ ಪ್ಯಾಟ್ರೋಲ್ ಇನ್ಸ್ಪೆಕ್ಷನ್ ಮಾಡ್ತಾ ಇರುವಾಗ ಅವರಿಗೆ ಅದು ಐಡೆಂಟಿಫೈ ಆಗಿದೆ. ಹೇಗೆ ಅವ್ರಿಗೆ ಐಡೆಂಟಿಫೈ ಆಯಿತು? ಹೌ ಐಡೆಂಟಿಫೈ ದ ಡಿಫೆಕ್ಟು? ಡ್ಯೂರಿಂಗ್ ವಿಜುವಲ್ ಇನ್ಸ್ಪೆಕ್ಷನ್. ಅವರು ವಿಜುವಲ್ ಇನ್ಸ್ಪೆಕ್ಷನ್ಗೆ ಅಂತ ತೊಗೊಂಡ್ರು, ಅಲ್ಲಿ ಗ್ರೂ ಮಿಸ್ ಆಗಿದೆ, ಐಡೆಂಟಿಫೈ ಆಗಿದೆ, ಅದನ್ನು ಅವರು ಕಂಡುಹಿಡ್ದಿದ್ದಾರೆ. ಸೊ ಎಷ್ಟು ಕ್ವಾಂಟಿಟಿ ಅವ್ರಿಗೆ ಐಡೆಂಟಿಫೈ ಆಗಿದೆ? 5 ನಂಬರ್ ಐಡೆಂಟಿಫೈ ಆಗಿದೆ. ಇಲ್ಲಿಂದ ನೀವು ಸುಪೀರಿಯರ್ಗೆ ಕ್ಲಾರಿಟಿ ಸಿಗುತ್ತೆ, ಹೌದು ಈ ಥರ ಪ್ರಾಬ್ಲಮ್ಸ್ ಆಗಿರೋದು ಯಾವಾಗ, ಯಾವ ಲೈನಲ್ಲಿ, ಏನಕ್ಕೆ, ಎಲ್ಲ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಈ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಅವರು ತರೋವಾಗಿ ಥಿಂಕ್ ಮಾಡ್ತಾರೆ, ನೀವು ಮಾಡುವಂತಹ ವರ್ಕಲ್ಲಿ ಕ್ಲಾರಿಟಿ ಇದೆ. ಸೊ ನಿಮ್ಮನ್ನು ಅವ್ರು ನಂಬ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟು ಕ್ಲಾರಿಟಿಯಾಗಿ ನೀವು ಇನ್ಫಾರ್ಮೇಷನ್ನ ಕೊಡ್ತೀರಾ. ಯಾರು 50% ಇನ್ಫಾರ್ಮೇಷನ್ ಕೊಡ್ತಾರೆ, ಆದರೆ ಡೀಟೇಲ್ಸ್ ಕೊಟ್ಟಿರಲ್ಲ. ಈ ಮೆಥಡಾಲಜಿ ಯೂಸ್ ಮಾಡಿದರೆ ಎಲ್ಲರಿಗೂ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಈ ಕೇಸ್ ಸ್ಟಡಿ 2 ಹೋಗೋಣ. ಸೇಫ್ಟಿ ರಿಲೇಟೆಡ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ಫೈರ್ ಇನ್ಸಿಡೆಂಟ್ ಆಗಿದೆ. ನೆಕ್ಸ್ಟು ಅಲ್ಲಿ ಸೇಫ್ಟಿ ಆಫೀಸರ್ ಬಂದು ಕೇಳ್ತಾರೆ, ಏನಾಗಿದೆ? ವಾಟ್ ಹ್ಯಾಪನ್? ಫೈರ್ ಆಕ್ಸಿಡೆಂಟ್ ಆಗಿದೆ, ಎಲ್ಲಾಗಿದೆ? ವೇರ್ ಫೈರ್ ಹ್ಯಾಪನ್ಡ್? ಆಫೀಸಲ್ಲಿ ಆಗಿದೆ. ಯಾವಾಗ ಆಗಿದೆ? 10ನೇ ತಾರೀಕು ಆಗಿದೆ.
ಯಾರು ಇದನ್ನು ಐಡೆಂಟಿಫೈ ಮಾಡಿದರು? ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಟೀಮು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಅಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ. ಯಾಕೆ ಫೈರ್ ಹ್ಯಾಪಂಡ್, ಏನಕ್ಕೆ, ವೈ ಫೈರ್ ಹ್ಯಾಪಂಡ್, ಏನಕ್ಕೆ ಆಗಿದೆ? ಡ್ಯೂ ಟು ಓಪನ್ ವೈರ್ ಶಾರ್ಟ್ ಸರ್ಕ್ಯೂಟಲ್ಲಿ ಆಗಿಬಿಟ್ಟಿದೆ, ಅಲ್ಲಿ ವೈರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರೋದನ್ನು ಆಗಿದೆ. ಅವ್ರು ಹೇಗೆ ಐಡೆಂಟಿಫೈ ಮಾಡಿದ್ರು? ಹೌ ಐಡೆಂಟಿಫೈಡ್ ಅಂದರೆ ವಿಜುವಲ್ ಕಾಣ್ತಾ ಇದೆ, ಅಲ್ಲಿ ಸ್ವಲ್ಪ ಬೆಂಕಿ ಬಿದ್ದಂಗೆ ಆಗಿದೆ. ಸೊ ಫೈರ್ ಆಕ್ಸಿಡೆಂಟ್ ಇದು ಒಂದು ಸಿಂಪಲ್ ಆಗಿ ಒಂದು ಕೇಸ್ ಸ್ಟಡಿನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೇ ಮೆಥಡಾಲಜಿ ನಿಮ್ಮ ಸಿಚುವೇಶನ್ಗೆ ತಕ್ಕಂಗೆ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಅರ್ಥ ಮಾಡಿಸಿ. ಸೊ ಈಗ ಜನರಲ್ ಕೇಸ್ ಸ್ಟಡಿಗೆ ಬಂದಾಗ ನಿಮ್ಮ ಒಂದು ಫ್ರೆಂಡು ಟ್ರೈನ್ ಮಿಸ್ ಮಾಡಿದ್ದಾರೆ, ಅದನ್ನು ನೀವು ಕೇಳ್ತಾರೆ, ನಿಮ್ಮ ಅಪೋಸಿಟ್ ಯಾರ ರಿಲೇಷನ್ ಆಗಿರ್ಬೋದು, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಏನಾಗಿದೆಯಪ್ಪ ಟ್ರೈನ್ ಮಿಸ್ ಆಗಿದೆ, ಯಾವಾಗ ಆಗಿದೆ, ನಿನ್ನ 12ನೇ ತಾರೀಕು ಆಗಿದೆ, ಎಲ್ಲಿ ಮಿಸ್ ಮಾಡಿದ್ರು? ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನಲ್ಲಿ ಮಿಸ್ ಮಾಡಿದ್ರು. ಯಾರು ಮಿಸ್ ಮಾಡಿದ್ರು? ನಿಮ್ಮ ಫ್ರೆಂಡ್ ಮಿಸ್ ಮಾಡಿದ್ರು. ಯಾಕೆ ಮಿಸ್ ಮಾಡಿದ್ರು? ಅವ್ರು ಲೇಟಾಗಿ ರೀಚ್ ಆದರು, ಅದಕ್ಕೋಸ್ಕರ ಮಿಸ್ ಮಾಡಿದ್ರು. ಅವ್ರಿಗೆ ಹೆಂಗೆ ಗೊತ್ತಾಯಿತು ಟ್ರೈನ್ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು? ಅವ್ರು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ಹತ್ರ ಹೋದಾಗ ಅವ್ರಿಗೆ ಗೊತ್ತಾಯಿತು ಟ್ರೈನ್ ಆಲ್ರೆಡಿ ಪ್ಲ್ಯಾಟ್ಫಾರ್ಮಿಂದ ಮೂವ್ ಆಗಿದೆ, ಹೋಗ್ಬಿಟ್ಟಿದೆ. ಸೊ ಇದನ್ನು ನೀವು ಜನರಲ್ ಕೇಸ್ ಸ್ಟಡಿನೂ ಇಂಪ್ಲಿಮೆಂಟ್ ಮಾಡ್ಬೋದು. ಜನರಲಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನೀವು ಸಿಂಪಲಾಗಿ ಎಲ್ಲ ಕಡೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನೊಂದು ಜನರಲ್ ಕೇಸ್ ಸ್ಟಡಿ ಹೇಳ್ತೀನಿ, ಪಾಸಿಟಿವ್. ಇದು ಪಾಸಿಟಿವ್ ಅಂತ ಹೇಳಿದ್ರೆ ನೀವು ಒಂದು ಪ್ಲ್ಯಾನ್ ಮಾಡಿದರೆ ಟ್ರಿಪ್ಪಿಗೆ ಹೋಗ್ಬೇಕಂತ, ಅದನ್ನು ಯಾವ ಥರ ಎಕ್ಸ್ಪ್ಲೈನ್ ಮಾಡಬೇಕು? ಏನು ಪ್ಲ್ಯಾನ್ ಮಾಡಿದ್ದೀರಾ? ಪಿಕ್ನಿಕ್ ಪ್ಲ್ಯಾನ್ ಮಾಡಿದ್ದೀರಾ? ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀರಾ? ಯಾವಾಗ ಪ್ಲ್ಯಾನ್ ಮಾಡಿದ್ದೀರಾ? 10ನೇ ತಾರೀಕು ಪ್ಲ್ಯಾನ್ ಮಾಡಿದ್ದೀರಾ? ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ? ಮೈಸೂರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ? ಯಾರೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ? ಫ್ರೆಂಡ್ಸ್ ಎಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ? ಯಾಕೆ ಹೋಗ್ತಾ ಇದ್ದೀರಾ? ವೈ? ಎಂಜಾಯ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ಹೇಗೆ ಹೋಗ್ಬೇಕಂತಿದ್ದೀರಾ? ಹೌ? ಬೈ ಕಾರಲ್ಲಿ ಹೋಗ್ಬೇಕಂತಿದ್ದೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲಾರಿಟಿ ಇದೆ. ಇನ್ನೊಬ್ರಿಗೆ ಎಕ್ಸ್ಪ್ಲೈನ್ ಮಾಡಾಗ ದೇ ಹ್ಯಾವ್ ಅಂಡರ್ಸ್ಟುಡ್ ಕ್ಲಿಯರ್ಲಿ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ನಿಮ್ಮ ಸುಪೀರಿಯರ್ ಆಗಿರ್ಬೋದು, ನಿಮ್ಮ ಕಸ್ಟಮರ್ಸ್ ಆಗಿರ್ಬೋದು, ನಿಮ್ಮ ಸಪ್ಲೈಯರ್ಸ್ ಆಗಿರ್ಬೋದು, ಈ ಥರ ಒಂದು ಕ್ಲಾರಿಟಿಯಲ್ಲಿ ನೀವು ಒಂದು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಅದಕ್ಕೆ ಪ್ರಾಬ್ಲಮ್ಸ್ ಇದ್ದಾಗ ಕರೆಕ್ಟಿವ್ ಆ್ಯಕ್ಷನ್ ತೊಗೊಳಕ್ಕಾಗಿರ್ಬೋದು, ಒಂದು ಈಸಿಯಾಗಿ ಫೋಕಸ್ ಮಾಡೋಕ್ಕಾಗತ್ತೆ, ಪ್ಲ್ಯಾನಿಂಗ್ ಮಾಡೋಕ್ಕಾಗತ್ತೆ, ಅವ್ರಿಗೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಿಮ್ಮ ಗೋಲ್ಸು. ಓಕೆನಾ ಫ್ರೆಂಡ್ಸ್? ಹಾಗಾದರೆ ನೆಕ್ಸ್ಟ್ ವೀಡಿಯೋ ಏನು ಸರ್? ಇಲ್ಲಿ ನಮಗೆ ಡಿಫೆಕ್ಟ್ ಬಗ್ಗೆ ಆಗಿರ್ಬೋದು, ಒಂದು ಸಿಚುವೇಶನ್ ಹೇಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುವಂತೆ ಎಕ್ಸ್ಪ್ಲೈನ್ ಮಾಡಬೇಕಂತ ಹೇಳ್ಕೊಟ್ರಿ ಸರ್. ಹಾಗಾದರೆ ಒಂದು ಡಿಫೆಕ್ಟ್ ಬಂದಿದೆ, ಎಲ್ಲ ಒಂದು ಏನು ಪ್ಲ್ಯಾನಿಂಗ್ ಇದೆ, ಅದಕ್ಕೆ ನಮಗೆ ಒಂದು ಐಡಿಯಾ ಜನ್ರೇಟ್ ಮಾಡಬೇಕು. ಐಡಿಯಾ ಜನ್ರೇಟ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೊಂದು ಕಾನ್ಸೆಪ್ಟ್ ಇದೆ. ಈಗ ಡಿಫೆಕ್ಟ್ ಬಂತು, ಡಿಫೆಕ್ಟಿಗೆ ರೂಟ್ ಕಾಸ್ ಐಡೆಂಟಿಫೈ ಮಾಡಬೇಕಂತ ತಿಳ್ಕೊಳ್ಳಿ. ಅಲ್ಲಿ ನೀವು ಒಬ್ಬ ಪರ್ಸನ್ನಿಂದ ಆಗಲ್ಲ, ಅದರಲ್ಲಿ ಒಂದು ಟೀಮ್ ಬೇಕಾಗುತ್ತೆ, ಅಲ್ಲಿ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ. ಅಲ್ಲಿ ನಿಮಗೆ ಪೊಟೆನ್ಷಿಯಲ್ ಕಾಸಸ್ನ ಐಡೆಂಟಿಫೈ ಮಾಡಬೇಕು ಅಂತ ಇದ್ದಾಗ, ಇಲ್ಲಾಂದರೆ ಒಂದು ಪ್ರಾಜೆಕ್ಟ್ನ ನೀವು ಇನ್ವಾಲ್ವ್ ಮಾಡಬೇಕು, ಎಲ್ಲ ಕಡೆಯೂ ಇದು ಹೆಲ್ಪ್ ಆಗುತ್ತೆ. ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ಏನು ಅಂತ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ತಿಳ್ಕೊಳಕ್ಕೆ ಹೋಗ್ತಿದ್ದೀವಿ. ಅದನ್ನು ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಟೈಪ್ ಆಫ್ ಬ್ರೈನ್ ಸ್ಟಾರ್ಮಿಂಗ್ ಏನೆಲ್ಲ ಇದೆ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿ ಬೆನಿಫಿಟ್ ಏನು, ಅದರಲ್ಲಿ ಡಿಸ್ಅಡ್ವಾಂಟೇಜು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಟೈಪ್ ಆಫ್ ಬ್ರೈನ್ ಸ್ಟಾರ್ಮಿಂಗ್ ಇದೆ, ಅದರಲ್ಲಿ ಒಂದೊಂದು ಟೈಪಲ್ಲಿ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ, ಎರಡೂ ಇದೆ. ಎಲ್ಲನೂ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ರೈನ್ ಸ್ಟಾರ್ಮಿಂಗ್ ಇಸ್ ದ ಮೇಜರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಸೊಲ್ಯೂಷನ್. ಅಂದರೆ ನಿಮ್ಗೆ ಒಂದು ಸೊಲ್ಯೂಷನ್ ಸಿಗಬೇಕಂತ ಹೇಳಿದ್ರೆ ಈ ಬ್ರೈನ್ ಸ್ಟಾರ್ಮಿಂಗ್ ಕಾನ್ಸೆಪ್ಟನ್ನ ನೀವು ಯೂಸ್ ಮಾಡಿ ನೋಡಿ. ನಿಮ್ಮ ಕಂಪನಿಯಲ್ಲಿ ಆಗಿರ್ಬೋದು, ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಒಟ್ಟು ಒಂದು ಕೂತ್ಕೊಂಡು ನೀವು ಈ ಮೆಥಡಾಲಜಿನ ಯೂಸ್ ಮಾಡಿದ್ರೆ ಯು ಗೆಟ್ ಅಲ್ಟಿಮೇಟ್ ಸೊಲ್ಯೂಷನ್ ಅಂತಲೇ ನೀವು ಹೇಳ್ಬೋದು. ಐಡಿಯಾಸ್ ಸಿಗುತ್ತೆ. ಐಡಿಯಾಸ್ ಮೇಕ್ ನಿಮ್ಮನ್ನು ತುಂಬ ಚೇಂಜ್ ಮಾಡುವಂತಹ ಅಪರ್ಚುನಿಟೀಸ್ ಇರುತ್ತೆ. ಸೊ ಫ್ರೆಂಡ್ಸ್, ಆ ವಿಡಿಯೋ ನಿಮಗೆ ಫಸ್ಟ್ ಸಿಗಬೇಕಂತ ಹೇಳಿದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಸೋ ಮಚ್.